ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪಿತೃಪಕ್ಷ ಅಂದ್ರೇನು, ಪಿತೃಪಕ್ಷದ ಮುಹೂರ್ತ ಹಾಗೂ ಪಿತೃಪಕ್ಷವನ್ನು ಯಾಕೆ ಮಾಡ್ತಾರೆ, ಪಿತೃಪಕ್ಷದ ಮಹತ್ವ ಮತ್ತು ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವುದು ಹೇಗೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃಪಕ್ಷ ಅಂದ್ರೇನು ಹಾಗೂ ಪಿತೃಪಕ್ಷದ ನಿರ್ದಿಷ್ಟ ತಿಥಿ ಯಾವಾಗ, ಮುಖ್ಯವಾಗಿ ಪಿತೃಪಕ್ಷದಲ್ಲಿ ಯಾವ ದಾನವನ್ನು ನಾಯಿಗೆ ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಈ ಒಂದು ದಾನ ಮಾಡಿದ್ರೆ ಸಾಕು, ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳು ತೀರಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿಯಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಮಹತ್ವ ಹೇಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಿತೃದೋಷವು ಬಹಳ ಮಹತ್ವವಾಗಿದೆ. ಏಕೆಂದರೆ ಇದು ಜಾತಕದಲ್ಲಿ ಇದ್ದರೆ ಅದು ಅವರಿಗೆ ಎಲ್ಲಾ ಶುಭಗಳನ್ನು ಕಸಿದುಕೊಳ್ಳಬಹುದು. ಇದು ಇಂದಿನ ತಲೆಮಾರುಗಳ ಕರ್ಮ ಪಾಪ ಫಲವಾಗಿದ್ದು ಅದು ಪ್ರಸ್ತುತ ತಲೆಮಾರುಗಳ ಬಾಧ್ಯತೆಯಾಗಿರುತ್ತದೆ. ಪ್ರತಿಯೊಬ್ಬರ ಜಾತಕದಲ್ಲಿ ಈ ದೋಷವು ಅವರ ಪೂರ್ವಜರು ತಿಳಿಯದೆ ಕೆಟ್ಟ ಕಾರ್ಯಗಳನ್ನು ಮಾಡಿದಾಗ ಕಾಣಿಸಿಕೊಳ್ಳುತ್ತದೆ. ಈ ಹಿಂದಿನ ಕರ್ಮಗಳು ಭವಿಷ್ಯದ ಪೀಳಿಗೆಗೆ ಜಾತಕದಲ್ಲೇ ಸವಾಲಾಗಿ ಕಾಣಿಸಿಕೊಳ್ಳುತ್ತದೆ. ಈ ದೋಷ ಮತ್ತು ಅದರ ದುಷ್ಪರಿಣಾಮಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುಕ್ತಗೊಳಿಸಲು ಶ್ರಾದ್ದದ ಆಚರಣೆಗಳನ್ನು ಮಾಡಲಾಗುತ್ತದೆ. ಈ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡುವುದು ಹೇಗೆ ಅಂತ ನಾವು ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮೊದಲು ನೀವು ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವುದು ಹೇಗೆ ಅಂದರೆ, ಈ ಹಬ್ಬವು ನಮ್ಮನ್ನು ಅಗಲಿದವರಿಗೆ ಗೌರವ ಸಲ್ಲಿಸುವ ಸಂಕೇತವಾಗಿದೆ. ಪರಿಣಾಮವಾಗಿ ಈ ದಿನದಂದು ನಡೆಸುವ ಆಚರಣೆಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೈಗೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಬರುವ ಎಲ್ಲಾ ಕಷ್ಟ ನಿವಾರಣೆಗಾಗಿ ಈ ಪಿತೃಪಕ್ಷವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತದೆ. ಶ್ರಾದ್ದದ ಸಮಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪೂರ್ವಜರು ಮರಣ ಹೊಂದಿದಾಗ ತಿಥಿಯಂದು ಆಚರಣೆಯನ್ನು ನಡೆಸಲಾಗುತ್ತದೆ. ಪೂಜೆ ಮಾಡುತ್ತಿರುವವರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಪೂಜೆಯನ್ನು ನಿರ್ವಹಿಸುವ ವ್ಯಕ್ತಿಯು ದರ್ಬೆ ಹುಲ್ಲಿನಿಂದ ಮಾಡಿದ ಉಂಗುರವನ್ನು ಧರಿಸಬೇಕು. ನಂತರ ಪೂಜೆ ಸ್ಥಳದಲ್ಲಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ಶಾಂತ ಮತ್ತು ಶಾಂತಿಯುತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇದನ್ನು ಅನುಸರಿಸಿ ಪೂರ್ವಜರನ್ನು ಪ್ರಾರ್ಥಿಸಬೇಕು. ನಂತರ ಪೂಜೆಯನ್ನು ನಿರ್ವಹಿಸುವ ವ್ಯಕ್ತಿಯು ಪವಿತ್ರ ದಾರವನ್ನು ಧರಿಸಬೇಕಾಗುತ್ತದೆ ಮತ್ತು ಪೂಜೆಯನ್ನು ನಡೆಸುವಾಗ ಈ ದಾರದ ಸ್ಥಾನವನ್ನು ಹಲವಾರು ಬಾರಿ ಬದಲಾಯಿಸಲಾಗುತ್ತದೆ. ಹಾಗೂ 2 ಕೈಗಳಲ್ಲಿ ನೀರನ್ನು ತೆಗೆದುಕೊಂಡು ನಿಧಾನವಾಗಿ ಬಿಡುವ ಪಿಂಡ ದಾನ ಮಾಡಿ. ಮತ್ತು ಈ ದಿನದಂದು ಸಾತ್ವಿಕ ಪಾಕ ವಿಧಾನವನ್ನು ಬಳಸಿಕೊಂಡು ವಿಶೇಷ ಆಹಾರವನ್ನು ತಯಾರಿಸಲಾಗುತ್ತದೆ. ನಂತರ ಈ ಆಹಾರವನ್ನು ಹಸುಗಳು, ನಾಯಿಗಳು, ಕಾಗೆಗಳು ಮತ್ತು ಇರುವೆಗಳಿಗೆ ತಿನ್ನಿಸಲಾಗುತ್ತದೆ. ಆಹಾರವನ್ನು ಹವನ ಕುಂಡದ ಬೆಂಕಿಯಲ್ಲಿ ಹಾಕುವ ಮೂಲಕ ಪೂರ್ವಜರಿಗೆ ಅರ್ಪಿಸಲಾಗುತ್ತದೆ ಮತ್ತು ಬ್ರಾಹ್ಮಣರಿಗೆ ದಕ್ಷಿಣೆಯ ಜೊತೆಗೆ ಈ ಆಹಾರವನ್ನು ಸಹ ನೀಡಲಾಗುತ್ತದೆ. ಪೂರ್ವಜರು ಮುಕ್ತಿ ಪಡೆಯಲು ಮತ್ತು ಅವರ ಆಶೀರ್ವಾದ ಪಡೆಯಲು ಕೈ ಜೋಡಿಸಿ ಪ್ರಾರ್ಥಿಸಿಕೊಳ್ಳಬೇಕು ಮತ್ತು ಈ ಸಮಯದಲ್ಲಿ ಮಾಡಿದ ದಾನ ಕಾರ್ಯಗಳಿಗೆ ಹೆಚ್ಚಿನ ಪ್ರತಿಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಪಿತೃಪಕ್ಷದ ಶುಭ ಮುಹೂರ್ತ ಯಾವಾಗ ಅಂತ ಹೇಳಿದರೆ, ಪಿತೃಪಕ್ಷದ ಶುಭ ಮುಹೂರ್ತದ ಸಮಯವನ್ನು ತಿಳಿಯೋಕೆ ಮೊದಲು ನೀವು ಭಗವಂತನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಪಿತೃಪಕ್ಷವು 15 ದಿನಗಳ ಕಾಲ ಇರುತ್ತೆ. ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಅನಂತನ ಹುಣ್ಣಿಮೆ ದಿನದಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 21ರಂದು ಭಾನುವಾರ ಮಹಾಲಯ ಅಮಾವಾಸ್ಯೆ ದಿನದಂದು ಮುಕ್ತಾಯಗೊಳ್ಳುತ್ತದೆ. ಈ ಅಮಾವಾಸ್ಯೆಗೆ ಪಿತೃಪಕ್ಷ ಅಮಾವಾಸ್ಯೆ ಅಂತಲೂ ಕರೀತಾರೆ. ಪಿತೃಪಕ್ಷದ ಶುಭ ಮುಹೂರ್ತ ಸೆಪ್ಟೆಂಬರ್ 21 ಮಹಾಲಯ ಅಮಾವಾಸ್ಯೆ ದಿನ ಭಾನುವಾರ ಮಧ್ಯಾಹ್ನ 12 ಗಂಟೆಯಿಂದ 12:50ರವರೆಗೆ ಇರುತ್ತೆ. ಇದಕ್ಕೆ ಕುಟುಂಬ ಮುಹೂರ್ತ ಅಂತ ಕರೀತಾರೆ. ಈ ಸಮಯದಲ್ಲಿ ಪಿಂಡದಾನ ಮಾಡುವುದಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಮತ್ತು ಇದರ ಅವಧಿ 50 ನಿಮಿಷಗಳ ಕಾಲ ಇರುತ್ತೆ. ಹಾಗೂ ರೋಹಿಣಿ ಮುಹೂರ್ತ ಭಾನುವಾರ ಮಧ್ಯಾಹ್ನ 12:50 1:39 ಇರುತ್ತೆ. ಇದರ ಅವಧಿ ಕೂಡ 50 ನಿಮಿಷಗಳ ಕಾಲ. ಮತ್ತು ಅಪರಾಹ್ನ ಕಾಲ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ 21ರಂದು ಮಧ್ಯಾಹ್ನ 1:39 ಸಾಯಂಕಾಲ 4:09 ಇರುತ್ತೆ. ಇದರ ಅವಧಿ 2:30 ಕಾಲ ಇರುತ್ತೆ. ಹಾಗೂ ನಿರ್ದಿಷ್ಟ ಪಿತೃಪಕ್ಷ ತಿಥಿ ಅಂದರೆ ಶ್ರದ್ಧಾ ಆಚರಣೆಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಅಲ್ಲದೆ ಕ್ಯಾಲೆಂಡರ್ಗಳ ಪ್ರಕಾರ ನಡೆಸಲಾಗುತ್ತದೆ. ಪೂರ್ವಜರು ಮರಣ ಹೊಂದಿದ ತಿಥಿಯು ಆಧಾರದ ಮೇಲೆ ಪೂಜೆಯ ದಿನಾಂಕವನ್ನು ನಿರ್ಧರಿಸಲಾಗುತ್ತದೆ. ಈ ನಿಯಮಕ್ಕೆ ಕೆಲವು ಅಪವಾದಗಳಿವೆ. ವಿಶೇಷ ಸಂದರ್ಭಗಳಲ್ಲಿ ಮರಣ ಹೊಂದಿದವರಿಗೆ ಪೂಜೆಯನ್ನು ನಿರ್ವಹಿಸಲು ಕೆಲವು ನಿರ್ದಿಷ್ಟ ದಿನಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಯಮವಾಗಿ ಇದಕ್ಕೆ ನಿರ್ದಿಷ್ಟ ಪಿತೃಪಕ್ಷ ತಿಥಿ ಅಂತ ಕರೀತಾರೆ. ಅವು ಹೇಗಿದೆ ಅಂದರೆ, ಚೌತಿ, ಭರಣಿ ಮತ್ತು ಭರಣಿ ಪಂಚಮಿ ಅಥವಾ 4ನೇ ಮತ್ತು 5ನೇ ಚಂದ್ರಮಾನ ದಿನಗಳನ್ನು ಕಳೆದ ವರ್ಷದ ಮರಣಗಳಿಗೆ ನಿಗದಿಪಡಿಸಲಾಗಿದೆ. ಮತ್ತು 9ನೇ ಚಂದ್ರಮಾನ ದಿನ ಅಥವಾ
ಅವಿಧವ ನವಮಿಯು ಅಂದರೆ ಮದುವೆಯಾಗುವ ಮೊದಲು ಮರಣ ಹೊಂದಿದವರ ಮಹಿಳೆಯರಿಗೆ ಮತ್ತು 12ನೆಯ ಚಂದ್ರಮಾನ ದಿನದಂದು ಮಕ್ಕಳು ಮತ್ತು ತಪಸ್ವಿಗಳಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಹಾಗೂ ಅಸ್ವಾಭಾವಿಕ ಮರಣ ಹೊಂದಿದವರಿಗೆ 14ನೇ ಚಂದ್ರಮಾನದ ದಿನ ಅಥವಾ ಘಟ ಚತುರ್ಥಿಯಂದು ಗೌರವ ಸಲ್ಲಿಸಲಾಗುತ್ತದೆ. ಮತ್ತು ಒಬ್ಬರ ಮರಣದ ತಿಥಿ ತಿಳಿದಿಲ್ಲದಿದ್ದರೆ ಸರ್ವಪಿತೃ ಅಮಾವಾಸ್ಯೆಯಂದು ಶ್ರಾದ್ದವನ್ನು ಮಾಡಲಾಗುತ್ತದೆ. ಪಿತೃಪಕ್ಷಕ್ಕೆ ಸಂಬಂಧಿಸಿದ ಆಚರಣೆಗಳು. ಶಾಸ್ತ್ರಗಳ ಪ್ರಕಾರ ಆಚರಣೆಗಳನ್ನು ಮಾಡುವವರನ್ನು ಕರ್ತ ಎಂದು ಕರೆಯಲಾಗುತ್ತದೆ. ಈ ವ್ಯಕ್ತಿಯು ಕುಟುಂಬದ ಹಿರಿಯರ ಮಗನಾಗಿರಬೇಕು. ಇಲ್ಲದಿದ್ದರೆ ಕುಟುಂಬದ ತಂದೆಯ ಕಡೆಯ ಪುರುಷ ಸಂಬಂಧಿಸಿದ ಈ ಆಚರಣೆಯನ್ನು ನಿರ್ವಹಿಸುತ್ತಾನೆ. ಆ ಕುಟುಂಬದಲ್ಲಿ ಪುರುಷ ಸದಸ್ಯರು ಲಭ್ಯವಿಲ್ಲದಿದ್ದರೆ ಹಿರಿಯ ಮಗಳು ಸಹ ಮತದ ಆಚರಣೆಗಳನ್ನು ಮಾಡಬಹುದು. ಬ್ರಾಹ್ಮಣರ ಆಶೀರ್ವಾದ ಪಡೆಯಲು ಅವರಿಗೆ ಅನ್ನ ಮತ್ತು ಪಾನೀಯಗಳನ್ನು ನೀಡಲಾಗುತ್ತದೆ. ಈ ಪಿತೃಪಕ್ಷ ದಿನಾಂಕಗಳು ಮತ್ತು ಸಮಯದಲ್ಲಿ ಜನರು ಬ್ರಾಹ್ಮಣರನ್ನು ತಮ್ಮ ಮನೆಗಳಿಗೆ ಭೋಜನಕ್ಕಾಗಿ ಆಹ್ವಾನಿಸುವ ಮೂಲಕ ಆತಿಥ್ಯವನ್ನು ಪ್ರದರ್ಶಿಸುತ್ತಾರೆ. ಇನ್ನು ವಿಶೇಷವಾಗಿ ಮುಖ್ಯವಾದ ಆಚರಣೆ ಎಂದರೆ ಸರ್ವಪಿತೃ ಅಮಾವಾಸ್ಯೆಯಂದು ಅಂದರೆ ಮಹಾಲಯ ಅಮಾವಾಸ್ಯೆಯಂದು ಕರ್ತನು 3 ತಲೆಮಾರುಗಳ ಎಲ್ಲ ಪೂರ್ವಜರ ಹೆಸರುಗಳನ್ನು ತೆಗೆದುಕೊಳ್ಳುತ್ತಾನೆ. ಇತಿಹಾಸದುದ್ದಕ್ಕೂ ಕೌಟುಂಬಿಕ ಬಂಧುಗಳನ್ನು ಬಲಪಡಿಸಲು ಈ ಆಚರಣೆಯನ್ನು ಮುಖ್ಯವೆಂದು ಪರಿಗಣಿಸಲಾಗಿದೆ. ಮನೆಗೆ ಬರುವ ಯಾವುದೇ ನಾಯಿಗೆ ಊಟ ನೀಡಬೇಕು ಮತ್ತು ಅದನ್ನು ಓಡಿಸಬಾರದು ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು. ನಾಯಿಗಳು ಯಮರಾಜನ ಸಂದೇಶವಾಹಕರು ಎಂದು ಜ್ಯೋತಿಷ್ಯ ಶಾಸ್ತ್ರವು ಪರಿಗಣಿಸಲಾಗುತ್ತದೆ. ಹಾಗಾಗಿ ಮನೆಗೆ ಬರುವ ಯಾವುದೇ ನಾಯಿಗೂ ಕೂಡ ಆಹಾರವನ್ನು ನೀಡುವುದು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಮತ್ತು ಯಮರಾಜನನ್ನು ಸಂತೃಪ್ತಿಪಡಿಸಲು ಸಹಾಯ ಮಾಡುತ್ತದೆ. ಮತ್ತು ಪಿತೃಪಕ್ಷದ 15 ದಿನಗಳ ಅವಧಿಯಲ್ಲಿ ಯಾವುದೇ ನಾಯಿ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅದಕ್ಕೆ ಆಹಾರ ನೀಡಿ. ನಾಯಿಗಳಿಗೆ ಓಡಿಸಬೇಡಿ ಅಥವಾ ಗದರಿಸಬೇಡಿ, ಬದಲಿಗೆ ಅವುಗಳನ್ನು ಗೌರವದಿಂದ ನೋಡಿಕೊಳ್ಳಿ. ನಾಯಿಗಳಿಗೆ ಆಹಾರ ನೀಡುವುದು ಪೂರ್ವಜರನ್ನು ತೃಪ್ತಿಪಡಿಸುತ್ತದೆ ಎಂದು ನಂಬಲಾಗಿದೆ. ನಾಯಿಗಳಿಗೆ ಆಹಾರ ನೀಡುವುದರಿಂದ ಪೂರ್ವಜರ ಆಶೀರ್ವಾದ ಲಭಿಸುತ್ತೆ ಮತ್ತು ಅವರ ಆಶೀರ್ವಾದವು ಸಂಪೂರ್ಣವಾಗಿ ನಮ್ಮ ಕುಟುಂಬದ ಮೇಲೆ ಬೀಳುತ್ತೆ. ಇದರಿಂದ ನಮ್ಮ ಕುಟುಂಬದ ಸಮಸ್ಯೆಗಳು ನಿವಾರಣೆಯಾಗಬಹುದು ಎಂದು ಜ್ಯೋತಿಷ್ಯವು ಹೇಳುತ್ತದೆ. ನಾಯಿಗಳು ಯಮರಾಜನ ಸಂದೇಶವಾಹಕರೆಂದು ನಂಬಲಾಗುತ್ತದೆ. ಅವರಿಗೆ ಆಹಾರ ನೀಡುವುದರಿಂದ ಯಮರಾಜನು ಸಂತುಷ್ಟನಾಗುತ್ತಾನೆ. ಇದು ನಮಗೆ ನಮ್ಮ ಕುಟುಂಬಕ್ಕೆ ಒಳಿತನ್ನು ತರುತ್ತದೆ. ಪಿತೃಪಕ್ಷ ಸಮಯದಲ್ಲಿ ನಮ್ಮ ಪೂರ್ವಜರು ಕಾಗೆ, ಹಸು, ನಾಯಿ, ಬಾವಿ, ಇರುವೆ ಅಥವಾ ದೇವರ ರೂಪದಲ್ಲಿ ಬಂದು ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಪಿಂಡದಾನದ ಸಮಯದಲ್ಲಿ ಸತ್ತವರಿಗೆ ಬಾರ್ಲಿ ಅಥವಾ ಅಕ್ಕಿ ಹಿಟ್ಟನ್ನು ಸುತ್ತಿನ ಉಂಡೆಗಳನ್ನಾಗಿ ಬೆರೆಸಲಾಗುತ್ತದೆ. ಅದಕ್ಕಾಗಿಯೇ ಇದನ್ನು ಪಿಂಡದಾನ ಎಂದು ಕರೆಯಲಾಗುತ್ತದೆ. ವಿಶೇಷವಾಗಿ ನಾಯಿಗಳಿಗೆ ಎಣ್ಣೆಯಲ್ಲಿ ತಯಾರಿಸಿದ ಆಹಾರವನ್ನು ನೀಡುವುದು ಉತ್ತಮ ಎಂದು ಹೇಳಲಾಗಿದೆ. ಇದು ಎಣ್ಣೆ ರೊಟ್ಟಿ ಅಥವಾ ಎಣ್ಣೆಯಿಂದ ಕಲಿಸಿದ ಇತರ ಧಾನ್ಯಗಳನ್ನು ನೀಡಬಹುದು. ಪಿತೃಪಕ್ಷದಲ್ಲಿ ನಾಯಿಗಳಿಗೆ ಮಾತ್ರವಲ್ಲದೆ ಕಾಗೆ, ಹಸುಗಳಿಗೂ ಕೂಡ ಆಹಾರ ನೀಡುವುದು ಉತ್ತಮ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು. ಧನ್ಯವಾದ.